ಅದು ಡಿಸೆಂಬರ್ 26, 2020. ನಿಖಿತಾ ಎಂಬ ಹುಡುಗಿ ಎಕ್ಸಾಮ್ ಮುಗಿಸಿ ಕಾಲೇಜ್ ಎದುರಿಗಿರೋ ಒಂದು ಬಸ್ ಸ್ಟಾಪಲ್ಲಿ ತನ್ನ ಇಬ್ಬರು ಫ್ರೆಂಡ್ ಜೊತೆ ನಿಂತ್ಕೊಂಡಿರ್ತಾಳೆ. ಕಾರಣ ಎಕ್ಸಾಮ್ ಮುಗಿದ್ಮೇಲೆ ಆವತ್ತು ನಿಖಿತಾ ಅಣ್ಣನೇ ನಾನಿವತ್ತು ನಿನ್ನ ಪಿಕ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಸೊ ಅದಕ್ಕಾಗಿ ಅವಳು ಫ್ರೆಂಡ್ಸ್ ಜೊತೆ ಆದ ಎಕ್ಸಾಮ್ ಬಗ್ಗೆ ಮಾತಾಡ್ತಾ ತನ್ನ ಅಣ್ಣನಿಗೋಸ್ಕರ ಕಾಲೇಜ್ ಮುಂದೆ ಇರುವ ಬಸ್ ಸ್ಟಾಪಲ್ಲಿ ಕಾಯ್ತಾ ಇರ್ತಾಳೆ. ಆ ಥರ ನಿಖಿತಾ ಮತ್ತು ನಿಖಿತಾ ಫ್ರೆಂಡ್ಸ್ ಅಲ್ಲಿ ನಿಂತಿರುವಾಗ ಒಂದು ವೈಟ್ ಕಲರ್ ಕಾರು ರಭಸವಾಗಿ ಅವ್ರ ಹತ್ರ ಬರುತ್ತೆ. ಬಂದ ತಕ್ಷಣ ಆ ಕಾರಿಂದ ಕೆಳಗಡೆ ಇಳಿದ ಒಬ್ಬ ಹುಡುಗ ವೈಟ್ ಕಲರ್ ಮಾಸ್ಕ್ ಹಾಕೊಂಡು ನಿಖಿತಾ ಹತ್ರ ಬಂದು ಅವಳನ್ನು ಎಳ್ಕೊಂಡು ಕಾರ್ ಒಳಗಡೆ ಹಾಕೊಳ್ಳೋಕೆ ಶುರು ಮಾಡ್ತಾನೆ. ಆದರೆ ನಿಖಿತಾ ಭಯದಿಂದ ಯಾರು ನೀನು, ಏನಾಗ್ತಿದೆ, ನನ್ನ ಕೈ ಬಿಡು ಅಂತ ಕಿರ್ಚಾಡ್ತಾಳೆ. ಇಷ್ಟಕ್ಕೂ ಆ ವ್ಯಕ್ತಿ ಯಾರು? ನಿಖಿತಾನ ಯಾಕೆ ಅವನು ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡ್ದ? ನಿಖಿತಾಗೆ ಏನಾಯಿತು? ಇಡೀ ಹರಿಯಾಣನೇ ಬೆಚ್ಚಿ ಬೀಳಿಸುವ ಕಥೆನೇ ನಾನು ನಿಮ್ಮ ಜೊತೆ ಹೇಳಕೊಟ್ಟಿರೋದು. ನಮಸ್ಕಾರ ಚದುರಂಗ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಚದುರಂಗ ನೈಜ ಕಥೆಗಳು. ನಾನು ದೀಪಿಕಾ. ಬನ್ನಿ ಇವತ್ತಿನ ಈ ನೈಜಕತೆ ಏನಾಯಿತು ಅಂತ ನೋಡೋಣ. ನಿಖಿತಾ ಎಂಬ ಹುಡುಗಿ ನಾಂಗಲ್ನ ರಾಘ್ವಾಲ್ ಎಂಬ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿರ್ತಾಳೆ. ಅದಾದಮೇಲೆ ಹರಿಯಾಣದಲ್ಲಿರುವ ಅಗರ್ವಾಲ್ ಕಾಲೇಜಿನಲ್ಲಿ ತನ್ನ BCom ಪದವಿಯನ್ನು ಪಡೆದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಥಿಂಕ್ ಮಾಡ್ತಾ ಇರ್ತಾಳೆ. ನಿಖಿತಾ ಫ್ಯಾಮಿಲಿಲಿ ಈಗಾಗಲೇ ಹಲವಾರು ಜನ ಇಂಡಿಯನ್ ಆರ್ಮಿಯಲ್ಲಿ ಜಾಯ್ನ್ ಆಗಿರ್ತಾರೆ. ಹಾಗಾಗಿ ಸಹಜವಾಗಿ ನಿಖಿತಾಗೂ ಕೂಡ ಇಂಡಿಯನ್ ಆರ್ಮಿಯಲ್ಲಿ ಜಾಯ್ನ್ ಆಗಬೇಕು ಎಂಬ ಆಸೆ ಬಂದಿರುತ್ತೆ. ಅದಕ್ಕಾಗಿ ಹಲವಾರು ಪ್ರೋಗ್ರೆಸ್ ಕೂಡ ಅವಳು ಮಾಡ್ತಿರ್ತಾಳೆ. ಈಗಿರುವಾಗಲೇ ತನ್ನ ಎಕ್ಸಾಮ್ನ ಮುಗಿಸಿ ಕಾಲೇಜ್ ಬಳಿ ಇರುವ ಬಸ್ ಸ್ಟಾಪಲ್ಲಿ ತನ್ನ ಅಣ್ಣನಿಗೋಸ್ಕರ ಕಾಯ್ತಾ ಇದ್ದ ನಿಖಿತಾನ ಕಿಡ್ನಾಪ್ ಮಾಡೋಕ್ಕೆ ಬಂದಿದ್ದೆ ಆ ಕ್ರೂರವಾದ ವ್ಯಕ್ತಿ. ವೈಟ್ ಕಲರ್ ಹೋಂಡಾಯಿ ಕಾರಲ್ಲಿ ಬಂದ ಆ ವ್ಯಕ್ತಿ ಸಡನ್ ಆಗಿ ನಿಖಿತಾ ಹತ್ರ ಹೋಗಿ ಆಕೆ ಕೈ ಹಿಡ್ಕೊಂಡು ಎಳೆದಾಡಕ್ಕೆ ಶುರು ಮಾಡ್ತಾನೆ. ನಾನು ಮೊದಲೇ ಹೇಳ್ದಾಗೆ ನಿಖಿತಾ ಅಲ್ಲಿ ಕೂಗಾಡ್ತಾ ಇರ್ತಾಳೆ, ನನ್ನನ್ನು ಬಿಡು, ನೀನು ಯಾರು ಅಂತ ಕಿರ್ಚಾಡ್ತಿರ್ತಾಳೆ. ಆದರೂ ಆ ವ್ಯಕ್ತಿ ಅವಳನ್ನು ಬಿಡದೆ ಅವಳನ್ನ ಎಳೆದಾಡ್ತಾನೆ ಇರ್ತಾರೆ. ಇಷ್ಟಕ್ಕೂ ಇದೆಲ್ಲ ಆಗಿದ್ದು ಯಾವುದೋ ಒಂದು ಕಾಡಿನ ಮಧ್ಯ ಅಂತೂ ಅಲ್ಲ. ಯಾಕಂದ್ರೆ ಇದೆಲ್ಲ ಆಗಿದ್ದು ಒಂದು ಇಂಟರ್ನ್ಯಾಷನಲ್ ಕಾಲೇಜ್ ಮುಂದೆನೆ, ಅದು ಸಾರ್ವಜನಿಕರ ಮುಂದೆನೆ. ಇದೆಲ್ಲ ನಡೀತಾ ಇದ್ರು ಅಲ್ಲಿರುವ ಸಾರ್ವಜನಿಕರು ಯಾರೊಬ್ರು ಕೂಡ ನಿಖಿತಾಗೆ ಸಹಾಯ ಮಾಡೋಕ್ಕೆ ಮುಂದೆ ಬಂದೇ ಇರೋದಿಲ್ಲ. ನಿಖಿತಾ ತುಂಬಾ ಹೋರಾಡಿ ಅವನಿಂದ ಕೈ ಬಿಡಿಸ್ಕೊಂಡು ತನ್ನ ಎರಡೂ ಫ್ರೆಂಡ್ಸ್ಗಳ ಹಿಂದೆ ಹೋಗ್ಬಿಡ್ತಾಳೆ. ಇದಕ್ಕೆ ಕೋಪಗೊಂಡ ಅಲ್ಲಿ ಬಂದಿದ್ದಂತಹ ಆ ವ್ಯಕ್ತಿ ಎಲ್ಲಿ ನಿಖಿತಾ ನನ್ನಿಂದ ತಪ್ಪಿಸ್ಕೋತಾಳೋ ಅಂತ ಕೋಪದಿಂದ ತನ್ನ ಹತ್ರ ಇರುವ ಗನ್ ತೆಗೆದು ಅವಳಿಗೆ ಶೂಟ್ ಮಾಡೇ ಬಿಡ್ತಾನೆ. ಇಲ್ಲೇನು ನಡೀತಾ ಇದೆ, ಏನಾಗ್ತಿದೆ ಅಂತ ಗೊತ್ತಾಗದೆ ನಿಖಿತಾಗೆ ಅನ್ಕಾನ್ಶಿಯಸ್ ಆಗಿ ಅವಳು ಕೆಳಗಡೆ ಬೀಳ್ತಾಳೆ. ಇದನ್ನು ನೋಡಿದ ಕಾರ್ ಒಳಗಡೆ ಇದ್ದ ಇನ್ನೊಬ್ಬ ಫ್ರೆಂಡು ನಿಖಿತಾಗೆ ನೀ ಶೂಟ್ ಮಾಡಿದ್ಯಾ, ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಅವನನ್ನ ಕಾರ್ ಒಳಗಡೆ ಹಾಕೊಂಡು ವೇಗವಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಇಷ್ಟಕ್ಕೂ ಅಲ್ಲಿ ಅಷ್ಟು ದೊಡ್ಡ ಜಗಳ ನಡೀತಾ ಇದ್ರು ಜನಗಳು ಯಾರು ಕೂಡ ಬಂದು ಸಹಾಯ ಮಾಡಿರೋದಿಲ್ಲ. ಅದೇ ನಿಖಿತಾ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದಾಗ ಶೂಟ್ ಮಾಡಿರೋ ವ್ಯಕ್ತಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋದಾಗ ಜನಗಳು ಎಚ್ಚೆತ್ಕೋತಾ ನಿಖಿತಾ ಹತ್ರ ಓಡ್ ಬರ್ತಾರೆ. ಅವಳನ್ನ ಪಕ್ಕದಲ್ಲೇ ಇರುವ ಲೋಕಲ್ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಈ ವಿಷಯ ಆಗಾಗಲೇ ನಿಖಿತಾ ಫ್ಯಾಮಿಲಿ ಮೆಂಬರ್ಸ್ಗೆ ಅಂದರೆ ನಿಖಿತಾ ಪ್ಯಾರೆಂಟ್ಸ್ಗೆ ಮತ್ತೆ ಅವರ ಅಣ್ಣನಿಗೆ ವಿಚಾರ ತಿಳಿಯುತ್ತೆ. ವಿಚಾರ ತಿಳಿದ ತಕ್ಷಣ ನಿಖಿತಾ ಪ್ಯಾರೆಂಟ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹಾಸ್ಪಿಟ್ಲ್ಗೆ ಬಂದು ನಿಖಿತಾ ಮುಂದೆ ಗೋಳಾಡ್ತಾರೆ. ಇಷ್ಟಕ್ಕೂ ಎಕ್ಸಾಮ್ ಮುಗಿಸಿ ಮನೆಗೆ ಬರ್ತೀನಂತ ಓದೋಳ ಕತೆ ಹೀಗಾಯ್ತಲ್ಲ, ಇದನ್ನು ನೋಡಿ ಸಂಕಟ ಆಗ್ತಿದೆ ಅಂತ ಅವರು ಅಲ್ಲಿ ಕಿರ್ಚಾಡೋಕ್ಕೆ ಶುರು ಮಾಡ್ತಾರೆ. ವಯಸ್ಸಿಗೆ ಬಂದಿರೋ ಹುಡುಗಿಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಶೂಟ್ ಮಾಡೋದು ಅನ್ನೋದಾದ್ರೂ ಹೇಗೆ ಡೈಜೆಷನ್ ಮಾಡ್ಕೊಳಕ್ಕಾಗುತ್ತೆ ಅಲ್ವಾ? ಈ ವಿಷಯ ಆಗಾಗಲೇ ಪೊಲೀಸರಿಗೆ ತಿಳಿಯುತ್ತೆ. ವಿಷಯ ತಿಳ್ಕೊಂಡ ನಿಖಿತಾ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಪೇರೆಂಟ್ಸು ಕೋಪದಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಸರ್, ನಮ್ಮ ಮಗಳಿಗೆ ಶೂಟ್ ಮಾಡಿರೋದು ಮತ್ತು ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡಿರೋದು ಯಾರು ಅಂತ ನಮಗೆ ಗೊತ್ತು ಅನ್ನೋ ಶಾಕಿಂಗ್ ನ್ಯೂಸನ್ನು ಹೇಳ್ತಾರೆ. ಇದನ್ನು ಕೇಳಿದ ಪೊಲೀಸರಿಗೆ ಒಂದು ಕ್ಷಣ ಆಶ್ಚರ್ಯನೇ ಆಗುತ್ತೆ. ಹೌದಾ, ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡೋಕ್ಕೆ ಬಂದಿರೋ ವ್ಯಕ್ತಿ ಅಥವಾ ಕೊಲೆ ಮಾಡೋಕ್ಕೆ ಬಂದವನು ಯಾರು ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಹೌದು ಸರ್, ನಮ್ಮ ಮಗಳನ್ನ ಕಿಡ್ನಾಪ್ ಮಾಡೋಕ್ಕೆ ಮತ್ತು ಕೊಲೆ ಪ್ರಯತ್ನ ಮಾಡೋಕ್ಕೆ ಬಂದಿರೋ ವ್ಯಕ್ತಿ ಹೆಸರು
ಟಾಸಿಫ್. ಹೌದು ಸರ್, ನಮ್ಮ ಮಗಳನ್ನ ಕಿಡ್ನಾಪ್ ಮಾಡೋಕ್ಕೆ ಮತ್ತು ಕೊಲೆ ಮಾಡೋಕ್ಕೆ ಬಂದ ಆ ಕ್ರೂರಿ ನಮಗೆ ಗೊತ್ತು. ಅವನ ಹೆಸರು ಟಾಸಿಫ್ ಅಂತ ಹೇಳ್ತಾರೆ. ಪೊಲೀಸರಿಗೆ ಆಶ್ಚರ್ಯ ಜೊತೆ ಕೋಪನೂ ಬರುತ್ತೆ. ವಿಷಯ ಏನಿದೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್ ಅಂತ ಪೇರೆಂಟ್ಸ್ ಹತ್ರ ಕೇಳ್ತಾರೆ. ಹೌದು ಸರ್, ಟಾಸಿಫ್ ಸೋನಾ ಎಂಬಲ್ಲಿರುವ ಕಬೀರ್ ನಗರದಲ್ಲಿ ವಾಸ ಮಾಡ್ತಿದ್ದ. ಟಾಸಿಫ್ ಮತ್ತು ನಮ್ಮ ಮಗಳು ನಿಖಿತಾ ಸ್ಕೂಲ್ ಫ್ರೆಂಡ್ಸ್ ಆಗಿರ್ತಾರೆ. ಸ್ಕೂಲಿಂದನೂ ಒಬ್ರಿಗೊಬ್ರು ಪರಿಚಯ ಆಗಿರ್ತಾರೆ. ಇಬ್ರು ಒಟ್ಟಿಗೆ ಸ್ನೇಹಿತರಾಗ್ತಾರೆ. ಆದ್ರೆ ಅವರಿಬ್ಬರ ಮಧ್ಯ ಏನಾಯ್ತು ಅಂತ ಅಷ್ಟು ಸರಿಯಾಗಿ ನಮಗೆ ಗೊತ್ತಿಲ್ಲ. 2018ರಲ್ಲಿ ನಮ್ಮ ಮಗಳು ನಿಖಿತಾನ ಕಿಡ್ನಾಪ್ ಮಾಡಿ ಜಾತಿ ಬದಲಾಯಿಸಿ ಮದುವೆ ಆಗುವಂತೆ 3 ದಿನ ಅವಳನ್ನು ಕೂಡ ಹಾಕಿ ಟಾರ್ಚರ್ ಮಾಡಿದ್ದ ಸರ್. ಈ ವಿಷಯ ಅವ್ರ ಪೇರೆಂಟ್ಸ್ಗೂ ಗೊತ್ತಿದೆ. ಅವ್ರ ಪೇರೆಂಟ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ಆಗ ಅವರು ತಮ್ಮ ಬ್ಯಾಕ್ಗ್ರೌಂಡನ್ನು ಯೂಸ್ ಮಾಡಿ ನಮಗೆ ಪೊಲೀಸ್ ಕಂಪ್ಲೇಂಟ್ನ ರಿಟರ್ನ್ ತಗೋಬೇಕು ಆ ರೀತಿ ಮಾಡಿದ್ರು ಸರ್. ಇಷ್ಟೆಲ್ಲ ಆದಮೇಲೆ 2 ಫ್ಯಾಮಿಲಿನೂ ಕೂತ್ಕೊಂಡು ನಿಖಿತಾಗೆ ಡಿಸ್ಟರ್ಬ್ ಮಾಡಬಾರ್ದು, ಅವಳಿಗೆ ಯಾವುದೇ ರೀತಿ ತೊಂದರೆಗಳನ್ನ ಕೊಡಬಾರ್ದು ಅಂತ ಟಾಸಿಫ್ಗೆ ಬುದ್ಧಿ ಹೇಳಿದ್ರು. ನಮ್ಮ ಮಗಳನ್ನ ನಮ್ಮ ಮನೆಗೆ, ಅವನನ್ನ ಅವ್ರ ಮನೆಗೆ ಕರ್ಕೊಂಡೋಗಿದ್ರು. ಇದಾದ್ಮೇಲೆ ಕೂಡ ಟಾಸಿಫ್ ಬಿಡದೆ ನಿಖಿತಾಗೆ ಟಾರ್ಚರ್ ಮಾಡಿದ್ದ. ಅವಳು ಎಲ್ಲೇ ಹೋದ್ರೂ ಅವಳ ಹಿಂದೆಯಿಂದ ಹೋಗಿ ಅವಳಿಗೆ ಹಿಂಸೆ ಕೊಡ್ತಾ ಇದ್ದ. ಜಾತಿ ಬದಲಾಯಿಸ್ಕೊ, ನನ್ನನ್ನು ಮದುವೆ ಆಗು ಅಂತ ಅವಳಿಗೆ ಪ್ರೆಷರ್ ಮಾಡ್ತಾ ಇದ್ದ ಸರ್. ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ದಿನ ಅವನು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೇ ಇಲ್ಲ. ಅದಾದಮೇಲೆ 2 ವರ್ಷ ನಾವು ಅವನ್ನ ನೋಡೇ ಇಲ್ಲ ಸರ್. ಆದರೆ ಇವಾಗ ನಮಗೆ ಸ್ಟ್ರಾಂಗ್ ಆಗಿ ಗೊತ್ತಿದೆ ಈ ಕೊಲೆ ಪ್ರಯತ್ನನ ನಿಖಿತಾಗೋಸ್ಕರ ಅವನೇ ಮಾಡಿದ್ದು. ಅವನೇ ನಿಖಿತನ ಕಿಡ್ನಾಪ್ ಮಾಡೋಕೆ ಬಂದಿದ್ದು. ಆರೋಪಿ ಟಾಸಿಫ್ ಇದ್ದಾನೆ ಸರ್. ಅವನನ್ನು ದಯವಿಟ್ಟು ಅರೆಸ್ಟ್ ಮಾಡಿ ನಮ್ಮ ಮಗಳಿಗೆ ರಕ್ಷಣೆ ಕೊಡಿ ಅಂತ ಪೊಲೀಸರ ಹತ್ರ ನಿಖಿತಾ ಪೇರೆಂಟ್ಸ್ ಅಂಗ್ಲಾಚಿ ಬೇಡ್ಕೋತಾ ಇರ್ತಾರೆ. ಇದಾದಮೇಲೆ AC ಅನಿಲ್ ಕುಮಾರ್ ಯಾದವ್ ಅವರು 4 ಸ್ಪೆಷಲ್ ಟೀಮ್ನ ರಚನೆ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ ಸ್ಟ್ರಾಂಗ್ ಆಗಿ ಆರ್ಡರ್ ಮಾಡಿರ್ತಾರೆ. ಕೊಲೆ ಪ್ರಯತ್ನ ಯಾಕೆ ನಡೀತು, ಕೊಲೆ ಮಾಡೋಕ್ಕೆ ಬಂದ ವ್ಯಕ್ತಿಯ ಉದ್ದೇಶ ಆದರೂ ಏನು, ಇದೆಲ್ಲ ರಿಪೋರ್ಟ್ ಸಮೇತ ಬೇಗ ಕೊಡಬೇಕು ಅಂತ ಆರ್ಡರ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಶುರು ಮಾಡಿದ ಪೊಲೀಸರು ಕ್ರೈಮ್ ನಡೆದ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಕೆಲವೊಂದು ವಿಟ್ನೆಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ಅಲ್ಲಿದ್ದ ಜನಗಳ ಹತ್ರ ಬೇಸಿಕ್ ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾರೆ. ಆದರೆ ಪೊಲೀಸರಿಗೆ ತಾವು ಅನ್ಕೊಂಡಿದ್ದಷ್ಟು ಸಾಕ್ಷಿ ಸಿಕ್ಕಿರಲ್ಲ. ಇನ್ನೂ ಕೂಡ ಸಾಕ್ಷಿಗೋಸ್ಕರ ಹುಡುಕಾಡ್ತಿರ್ತಾರೆ. ಈ ಹುಡುಕಾಟದ ಸಮಯದಲ್ಲೇ ಅವರಿಗೆ CCTV ಕ್ಯಾಮ್ರಾ ಕಂಡು ಬರುತ್ತೆ. ಸೊ ಪೊಲೀಸರ ಕಣ್ಣೆಲ್ಲ ಈಗ CCTV ಕ್ಯಾಮ್ರಾದ ಹತ್ರ ಹೋಗುತ್ತೆ. CCTV ಕ್ಯಾಮ್ರಾದಲ್ಲಿ ಸಿಕ್ಕ ಫುಟೇಜ್ಗಳ ಆಧಾರದ ಮೇಲೆ ಅವತ್ತು ಕ್ರೈಮ್ ನಡೆದ ದಿನ ಅಲ್ಲಿಗೆ ಟಾಸಿಫ್ ಬಂದಿದ್ದ ಎಂಬ ಅನುಮಾನದ ಮೇಲೆ ಟಾಸಿಫ್ನ ಮತ್ತು ಆತನ ಫ್ರೆಂಡ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸವರು. ಇದೆಲ್ಲ ನಡೀತಾ ಇರುವ ಸಮಯದಲ್ಲೇ ಈ ಕಡೆ ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದ 20 ವರ್ಷದ ನಿಖಿತಾ ಚಿಕಿತ್ಸೆ ಫಲಕಾರಿಯಾಗದೆ ತನ್ನ ಪ್ರಾಣವನ್ನೇ ಬಿಡ್ತಾಳೆ. ಮಗಳ ಈ ಸಾವನ್ನು ನೋಡಿದ ನಿಖಿತಾ ಪ್ಯಾರೆಂಟ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಆಕ್ರಂದನ ಪಡ್ತಾರೆ. ಎಲ್ಲಿಲ್ಲದ ನೋವು ಅವರಿಗಾಗುತ್ತೆ. ಯಾಕಂದ್ರೆ ತಮ್ಮ ಮಗಳನ್ನ ತಾವು ಅತಿಯಾಗಿ ಪ್ರೀತಿಸ್ತಾ ಇದ್ವಿ, ಯಾರೋ ಒಬ್ಬ ಹುಡುಗ ಬಂದು ನಡು ರೋಡಲ್ಲೇ ಆಕೆನ ಕೊಲೆ ಮಾಡಿ ಹೋದ, ಇದ್ಯಾವ ನ್ಯಾಯ, ನಮ್ಮ ಮಗಳ ಸಾವಿಗೆ ನ್ಯಾಯ ಸಿಗುತ್ತಾ ಅಂತ ಆಕೆಯ ತಂದೆ ತಾಯಿಗಳು ಆಕ್ರಂದನ ಪಡ್ತಾರೆ. ಅಷ್ಟಕ್ಕೂ ಅಲ್ಲಿ ತಪ್ಪಾದ್ರೂ ಯಾರ್ದು ಹೇಳ್ತಾ ಹೋಗ್ತೀನಿ ಕೇಳಿ. ಈ ಕಡೆ ಅನುಮಾನದ ಮೇರೆಗೆ ಟಾಸಿಫ್ ಮತ್ತು ಆತನ ಫ್ರೆಂಡ್ ಆದ ರೆಹಮಾನ್ನ ಅರೆಸ್ಟ್ ಮಾಡಿದ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಮೊದಲಿಗೆ ಈ ಕೊಲೆಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಸುಮ್ಮನೆ ನನ್ನ ಮೇಲೆ ನಿಖಿತಾ ಫ್ಯಾಮಿಲಿ ಮೆಂಬರ್ಸ್ ಆರೋಪ ಮಾಡ್ತಾ ಇದ್ದಾರೆ, ನನಗೂ ಈ ಕೊಲೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ವಾದ ಮಾಡ್ತಾನೆ. ಎಷ್ಟೇ ಕೇಳಿದ್ರು ಬಾಯೇ ಬಿಡಲ್ಲ ಅಂತ ಇರ್ತಾನೆ. ಆದರೆ ನಮ್ಮೆಲ್ಲರಿಗೂ ಒಂದು ವಿಚಾರ ಮಾತ್ರ ಕರೆಕ್ಟಾಗಿ ಗೊತ್ತಿದೆ. ಪೊಲೀಸರು ಮೊದಲಿಗೆ ನಾರ್ಮಲ್ ಆಗಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಆರೋಪಿ ಅದಕ್ಕೆ ಬಗ್ಗಿಲ್ಲ ಅಂತ ಗೊತ್ತಾದ ಮೇಲೇ ಅವ್ರದ್ದೇ ಆದ ರೀತಿಲಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇಲ್ಲಿ ಕೂಡ ನಡೆದಿದ್ದೆ ಅದು. ಪೊಲೀಸರು ಎಷ್ಟೇ ಕೇಳಿದ್ರು ಬಾಯ್ ಬಿಡದ ಟಾಸಿಫ್ ಕೊನೆಗೆ ಅವ್ರದ್ದೇ ರೀತಿ ವಿಚಾರ ಮಾಡ್ತಾರೆ. ಆವಾಗ ಅವನು ಹೇಳಿದ ಸತ್ಯ ಕಥೆಗಳೇ ಇದು. ಇದನ್ನು ಕೇಳಿದ ಪೊಲೀಸರಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಇನ್ನೆಲ್ಲಿಲ್ಲದ ಕೋಪ
ಟಾಸಿಫ್ ಮೇಲೆ ಪೊಲೀಸರಿಗೆ ಬರುತ್ತೆ. ಇಷ್ಟಕ್ಕೂ ಅವನು ಹೇಳಿದ್ದ ಆ ಕತೆ ಆದರೂ ಏನು ನೋಡಿ ಸರ್. ನಾನು ಮತ್ತು ನಿಖಿತಾ ಇಬ್ಬರು ಕೂಡ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ನಾವಿಬ್ಬರು ಮೊದಲಿಗೆ ಸ್ನೇಹಿತರಾಗೇ ಇದ್ವಿ. ಅದಾದಮೇಲೆ ನಮ್ಮ ಸ್ನೇಹ ಪ್ರೀತಿಗೆ ತಿರುಗಿತು. ತುಂಬ ಚೆನ್ನಾಗಿ ಇಬ್ಬರು ಓಡಾಡಿಕೊಂಡು ಆರಾಮಾಗಿ ಪ್ರೀತಿ ಮಾಡ್ಕೊಂಡಿದ್ವಿ. ನನಗೆ ನಿಖಿತಾ ಅಂದರೆ ಬಹಳ ಇಷ್ಟ, ನಿಖಿತಾಗೂ ಕೂಡ ನಾನಂದರೆ ತುಂಬ ಇಷ್ಟ. ಹೀಗೆ ಹೋಗ್ತಾ ಇರುವಾಗ ನಿಖಿತಾ ಹತ್ರ ನಾನು ನಿನ್ನ ಜಾತಿಯನ್ನು ಬದಲಾಯಿಸ್ಕೊಂಡು ಮುಸ್ಲಿಂ ಆಗಿ ನನ್ನನ್ನು ಮದುವೆ ಆಗುವಂತ ಕೇಳಿದೆ. ಇದಕ್ಕೆ ನಿಖಿತಾ ಒಪ್ಪಲೇ ಇಲ್ಲ. ಈ ವಿಷಯಕ್ಕಾಗಿ ನಮ್ಮಿಬ್ಬರ ಮಧ್ಯೆ ಹಲವಾರು ಸರಿ ಜಗಳ ಆಗ್ತಾ ಇತ್ತು. ಆದರೂ ಕೂಡ ನಾವಿಬ್ಬರು ಪ್ಯಾಚ್ ಅಪ್ ಮಾಡಿಕೊಂಡು ಮೂವ್ ಆನ್ ಆಗ್ತಿದ್ವಿ. ಆದರೆ ನನಗೆ ನಿಖಿತಾನ ಮದುವೆ ಆಗಬೇಕು ಅಂತ ತುಂಬ ಆಸೆ ಇತ್ತು. ಪದೇ ಪದೇ ನಾನು ನಿಖಿತಾಗೆ ಜಾತಿ ಬದಲಾಯಿಸ್ಕೊಂಡು ಮದುವೆ ಆಗು ಅಂತ ಕೇಳ್ತಿದ್ದೆ. ಇದಕ್ಕೆ ಒಪ್ಪದ ನಿಖಿತಾ ಒಂದ್ಸರಿ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಲು. ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ಆದರೂ ನಾನು ಬಿಡದೆ ನಿಖಿತಾಗೆ ಕಾಲ್ ಮೆಸೇಜ್ ಎಲ್ಲವನ್ನೂ ಮಾಡಿದೆ. ಆದರೆ ಅವಳು ಯಾವುದಕ್ಕೂ ಕೂಡ ರೆಸ್ಪಾಂಡ್ ಮಾಡಲಿಲ್ಲ. ನನಗೆ ತುಂಬ ಬೇಜಾರಾಯಿತು. ನಾನು ತುಂಬ ಡಿಪ್ರೆಷನಿಗೆ ಹೋದೆ. ಇದರಿಂದಾಗಿ ನನ್ನ ಮೆಡಿಕಲ್ ಸ್ಟಡೀಸ್ ಕೂಡ ಸ್ಟಾಪ್ ಆಗಿ ನಾನು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗಲಿಲ್ಲ. ಇದಾದರೂ ನಾನು ನಿಖಿತಾಗೆ ಬಿಡದೇನೆ ಕಾಲ್ ಮಾಡ್ತಿದ್ದೆ. ಆದರೆ ಅವಳು ನನಗೆ ರೆಸ್ಪಾಂಡ್ ಮಾಡಲೇ ಇಲ್ಲ. ಮೊದಲಿಗೆ ನನಗೆ ಬೇಜಾರಾಯಿತು. ಆದರೆ ಬೇಜಾರೆಲ್ಲ ಕೋಪಕ್ಕೆ ತಿರುಗಿತು. ನಿಖಿತಾ ನನಗೆ ಮೋಸ ಮಾಡಿ ಇನ್ನೊಬ್ಬರ ಜೊತೆ ಹೆಂಗೆ ಮದುವೆ ಆಗಿ ಆರಾಮಾಗಿರ್ತಾಳೋ ನಾನು ನೋಡ್ತೀನಿ, ಅವಳು ಎಕ್ಸಾಮ್ ಮುಗಿಸಿ ಹೇಗೆ ಲೈಫ್ ಲೀಡ್ ಮಾಡ್ತಾಳೋ ನಾನು ನೋಡ್ತೀನಿ ಅಂತ ನಾನು ಥಿಂಕ್ ಮಾಡಿದೆ. ಇದಕ್ಕಾಗಿ ನಾನು ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ನಿಖಿತಾನ ಕಿಡ್ನಾಪ್ ಮಾಡಿ ಅವಳ ಮರ್ಯಾದೆನ ತೆಗಿಬೇಕು ಅಂತ ಮಾತ್ರ ಅಂದ್ಕೊಂಡೆ ಹೊರತು ನನಗೆ ನಿಖಿತಾನ ಕೊಲೆ ಮಾಡಬೇಕು ಅನ್ನೋ ಯಾವ ಉದ್ದೇಶನೂ ಇರಲಿಲ್ಲ. ಆವತ್ತು ನಾವಿಬ್ಬರು ಕಾಲೇಜ್ ಹತ್ರ ಹೋಗಿ ಅವಳನ್ನು ಕಿಡ್ನಾಪ್ ಮಾಡೋಕ್ಕೆ ಮುಂದಾದ್ವಿ. ಆದರೆ ನಿಖಿತಾ ನನ್ನ ಕೈಯಿಂದ ಬಿಡಿಸ್ಕೊಂಡು ಓಡೋಕ್ಕೆ ಶುರು ಮಾಡ್ತಿದ್ಲು. ಇದಕ್ಕೆ ಕೋಪಗೊಂಡ ನಾನು ಅವಳನ್ನು ಎದುರಿಸ್ಬೇಕು ಅಂತ ಅಷ್ಟೇ ಗನ್ನನ್ನು ತೆಗೆದೆ. ಆದರೆ ನನಗೆ ಗೊತ್ತಿಲ್ಲದೆ ನಾನು ಅವಳಿಗೆ ಶೂಟ್ ಮಾಡಿಬಿಟ್ಟೆ. ನನಗೆ ನಿಖಿತಾನ ಕೊಲೆ ಮಾಡಬೇಕು ಅನ್ನೋ ಯಾವ ಉದ್ದೇಶನೂ ಇರಲಿಲ್ಲ ಅಂತ ಹೇಳ್ತಾನೆ. ಪೊಲೀಸ್ರ ಹತ್ರ ಈ ಎಲ್ಲ ವಿಚಾರಗಳನ್ನು ಹೇಳಿ ಮುಗಿಸಿದ ಮೇಲೆ ಟಾಸಿಫ್ ಹೇಳ್ತಾ ಇರೋದ್ರ ಮೇಲೆ ಪೊಲೀಸರಿಗೆ ಅನುಮಾನ ಬರುತ್ತೆ. ಇವನು ಹೇಳ್ತಾ ಇರೋದು ನಿಜನ ಅಥವಾ ಸುಳ್ಳ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಕ್ರೈಮ್ ನಡೆದ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಪೊಲೀಸರಿಗೆ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಅದೇನೆಂದರೆ ಹೌದು, ಟಾಸಿಫ್ ನಿಖಿತಾನ ಮೀಟ್ ಮಾಡೋಕ್ಕೆ ಕೊಲೆ ನಡೆದ 2 ದಿನಗಳ ಹಿಂದೆನೆ ಬಂದಿದ್ದ. ಹಾಗಾಗಿ ಇದೊಂದು ಪ್ರೀ ಪ್ಲಾನ್ ಮರ್ಡರ್ ಅಂತ ಪೊಲೀಸರಿಗೆ ಸ್ಟ್ರಾಂಗ್ ಆಗಿ ಗೊತ್ತಾಗುತ್ತೆ. ಇದರ ಆಧಾರದ ಮೇಲೇನೆ ಪೊಲೀಸರು ಟಾಸಿಫ್ ಮತ್ತು ರೆಹಮಾನ್ನ ಅಟೆಂಪ್ಟ್ ಟು ಮರ್ಡರ್, ಅಟೆಂಪ್ಟ್ ಟು ಕಿಡ್ನಾಪ್ ಮತ್ತು ಇಲ್ಲಿಗಲ್ ವೆಪನ್ಸ್ನ ಯೂಸ್ ಮಾಡಿದ ಆಧಾರದ ಮೇಲೆಗೆ ಅರೆಸ್ಟ್ ಮಾಡ್ತಾರೆ ಹಾಗೂ ಆ 3 ಕೇಸನ್ನು ಅವ್ರ ಮೇಲೆ ಹಾಕ್ತಾರೆ. ನಂತರ ಡಿಸೆಂಬರ್ 6 ಫೈರಾದಾಬಾದ್ ಕೋರ್ಟಿಗೆ 700 ಪೇಜಸ್ ಇರುವಂತಹ ಚಾರ್ಜ್ ಶೀಟ್ನ ಫೈಲ್ ಮಾಡ್ತಾರೆ. ಆ ಚಾರ್ಜ್ ಶೀಟ್ನಲ್ಲಿ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಸಿಕ್ಕಂತಹ ಟೆಕ್ನಿಕಲ್ ಡೀಟೇಲ್ಸ್, ಕಾಲ್ ರೆಕಾರ್ಡ್ ಡೀಟೇಲ್ಸ್, ಫಾರೆನ್ಸಿಕ್ ಡೀಟೇಲ್ಸ್ ಹಾಗೂ 60 ವಿಟ್ನೆಸ್ಗಳ ಸಾಕ್ಷಿ ಎಲ್ಲವನ್ನ ಕ್ರೈಮ್ ನಡೆದ 2 ವಾರದಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಪೊಲೀಸ್ ಅವರು. ಈ ಸಮಯದಲ್ಲಿ ನಿಖಿತಾಳ ಕೊಲೆ ಬರೀ ಕೊಲೆಯಾಗಿ ತಿರುವು ತಗೊಳ್ಳೋದೇ ಇಲ್ಲ. ಯಾಕಂದರೆ ಹಾಗಾಗಲೇ ಈ ವಿಷಯ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಹಾಗೂ ಹರಿಯಾಣದ ಜನಕ್ಕೂ ಹಬ್ಬೋಗಿರುತ್ತೆ. ಬಿಕಾಸ್ ಕೊಲೆ ಮಾಡಿರೋದು ಒಬ್ಬ ಮುಸ್ಲಿಂ ಹುಡುಗ, ಹಿಂದೂ ಹುಡುಗಿಯನ್ನ. ಇದು ಪರ್ಸ್ನಲ್ ವಿಷಯಕ್ಕೋಸ್ಕರ ಕೊಲೆ ಮಾಡಿರೋದಲ್ಲ. ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಮುಸ್ಲಿಂ ಹುಡುಗರು ಜಾತಿ ಬದಲಾಯಿಸೋಕೆ ಟಾರ್ಚರ್ ಮಾಡ್ತಾರೆ. ಪ್ರೀತಿ ಹೆಸರಲ್ಲಿ ಅವ್ರಿಗೆ ಹಿಂಸೆ ಕೊಡ್ತಾರೆ. ಇದಕ್ಕೆ ಒಪ್ಪದ ಹುಡುಗಿಯರನ್ನ ಪ್ರೀತಿ ಹೆಸರಲ್ಲೇ ನಡು ರೋಡಲ್ಲಿ ಕೊಲೆ ಮಾಡ್ತಾರೆ. ಇದು ಯಾವುದೇ ರೀತಿಯ ಪ್ರೀತಿಯಾಗಲಿ ವಿಶ್ವಾಸ ಆಗಲಿ ನಂಬಿಕೆ ಆಗಲಿ ಅಲ್ಲ. ಇದೊಂದು ಲವ್ ಜಿಯಾದ್. ಹಿಂದೂ ಹೆಣ್ಮಕ್ಳು ಮುಸ್ಲಿಂ ಆಗಿ ಕನ್ವರ್ಟ್ ಆಗಬೇಕು ಅನ್ನೋ ಉದ್ದೇಶದಿಂದನೇ ಈ ರೀತಿ
ಕೊಲೆ ಮಾಡೋದು, ಇಂಥವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಇಡೀ ಹರಿಯಾಣದ ಜನರೇ ಪ್ರೊಟೆಸ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಕೊಲೆ ಆಗಿದ್ದು ಇಬ್ಬರು ಪ್ರೇಮಿಗಳ ನಡುವೆನೆ ಆದ್ರೂ ಈ ಕೇಸು ಜಾತಿ ನಿಂದನೆ ಅಥವಾ ಜಾತಿ ಬದಲಾಯಿಸುವ ಪ್ರಚೋದನೆಯಾಗಿದೆ ಅಂತ ತಿರುವು ಪಡ್ಕೊಳ್ಳುತ್ತೆ. ಅಲ್ಲದೆ ಈ ಕೇಸು ಕ್ರೈಮ್ ಅಗೇನೆಸ್ಟ್ ವುಮೆನ್ ಫಾಸ್ಟ್ ಟ್ರ್ಯಾಕ್ ಎಂಬ ಕೋರ್ಟ್ ಅಲ್ಲಿ ನಡೆಯುತ್ತೆ. CCTVಯಲ್ಲಿ ಸಿಕ್ಕ ಫುಟೇಜ್ಗಳು ಹಾಗೂ ಕ್ರೈಮ್ ನಡೆದ ಜಾಗದಲ್ಲಿ ನಿಖಿತಾ ಜೊತೆ ಇದ್ದಂತಹ ಇಬ್ಬರು ಫ್ರೆಂಡ್ಸ್ಗಳ ಹೈ ವಿಟ್ನೆಸ್ನು ಕೂಡ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇದಲ್ಲದೆ ಫೋರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಂತಹ ಫಿಂಗರ್ ಪ್ರಿಂಟ್ಸ್ ಅಂದ್ರೆ ನಿಖಿತಾ ದೇಹದ ಮೇಲೆ ಇದ್ದಂತಹ ಫಿಂಗರ್ ಪ್ರಿಂಟ್ಸ್ ಟಾಸಿಫ್ದೆ ಅಂತ ಕನ್ಫರ್ಮ್ ಆಗುತ್ತೆ. ಅದನ್ನು ಕೂಡ ಪೊಲೀಸರು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಹಾಗೂ ಟಾಸಿಫ್ ಯೂಸ್ ಮಾಡಿದಂತಹ ವೆಪನ್ ಮೇಲೆ, ಆ ಕಾರ್ ಮೇಲೆ ಇದ್ದಂತಹ ಎಲ್ಲ ಫಿಂಗರ್ ಪ್ರಿಂಟ್ ಫುಟೇಜ್ ಕೂಡ ಟಾಸಿಫ್ದೆ ಅಂತ ಕನ್ಫರ್ಮ್ ಆಗುತ್ತೆ. ಹಾಗಾಗಿ ಪೊಲೀಸರಿಗೆ ಮತ್ತೆ ಎಲ್ರಿಗೂ ಸ್ಟ್ರಾಂಗ್ ಆಗಿ ಅನ್ಸೋದು ಇಲ್ಲಿ ಕೊಲೆಗಾರ ಟಾಸಿಫೆ ಅಂತ. ಇದಾದ್ಮೇಲೆ ಟಾಸಿಫ್ನ ಪೊಲೀಸರು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟಲ್ಲಿ ಟಾಸಿಫ್ ಹೇಳಿದ ವಿಚಾರ ಕೇಳಿ ಇಡೀ ಕೋರ್ಟಲ್ಲಿದ್ದಂತಹ ಜನರಿಗೆ ಮತ್ತು ನಿಖಿತಾ ಫ್ಯಾಮಿಲಿಗೆ ಆ್ಯಂಡ್ ಪೊಲೀಸರಿಗೆ ಶಾಕ್ ಆಗುತ್ತೆ. ಬಿಕಾಸ್ ಪೊಲೀಸರು ವಿಚಾರಣೆ ನಡೆಸುವಾಗ ಟಾಸಿಫ್ ಹೇಳಿದ ವಿಚಾರನೇ ಬೇರೆ, ಈಗ ಕೋರ್ಟಲ್ಲಿ ಜಡ್ಜ್ ಮುಂದೆ ಹೇಳ್ತಾ ಇರೋ ವಿಚಾರನೇ ಬೇರೆ ಅಂತ. ಯಾವ ವಿಚಾರ ಅವನು ಹೇಳ್ದ ಅಂದರೆ, ಸರ್ ನಿಖಿತಾ ನಾನು ಫ್ರೆಂಡ್ಸ್, ನಿಖಿತಾಗೆ ನಾನು ಪರಿಚಯ ಇದ್ದೀನಿ ಅಷ್ಟೇ, ಆದರೆ ಈ ಕೊಲೆಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪೊಲೀಸರು ನನ್ನನ್ನು ಟಾರ್ಗೆಟ್ ಮಾಡಿ ಟಾರ್ಚರ್ ಮಾಡಿ ಈ ಕೊಲೆನ ಒಪ್ಕೊಳ್ಳೋ ಥರ ಮಾಡಿದ್ದಾರೆ. ನನಗೂ ಈ ಕೊಲೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಈ ಕಡೆ ಟಾಸಿಫ್ ಲಾಯರ್ ಕೂಡ ಸ್ಟ್ರಾಂಗ್ ಆಗಿ ಅದೇ ವಾದವನ್ನ ಮಾಡ್ತಾರೆ. ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಇಂದ ಬಂದಂತಹ ರಿಪೋರ್ಟ್ಗಳಲ್ಲಿ ಫಿಂಗರ್ ಪ್ರಿಂಟ್ಸ್ ಟಾಸಿಫ್ದೆ ಅಂತ ಪೊಲೀಸರು ಫೇಕ್ ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಈ ಕೊಲೆಗೂ ನನ್ನ ಕ್ಲೈಂಟ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ವಾದ ಮಾಡ್ತಾರೆ. ಆದರೆ ಟಾಸಿಫ್ ಮತ್ತು ಆತನ ಲಾಯರು ಒಂದು ವಿಷಯವನ್ನ ಮರ್ತಿರ್ತಾರೆ. ಯಾಕಂದ್ರೆ ಸತ್ಯ ಬೂದಿ ಮುಚ್ಚಿದ ಕೆಂಡದ ಹಾಗೆ, ಅದು ಯಾವತ್ತಿದ್ರೂ ಕತ್ಕೊಂಡು ಉರಿಲೇಬೇಕು. ಸತ್ಯಕ್ಕೆ ಯಾವಾಗಲೂ ಜಯ ಸಿಕ್ಕೇ ಸಿಗುತ್ತೆ. ಇಲ್ಲೂ ಕೂಡ ಅದೇ ನಡೆದಿದ್ದು. ವಾದ ವಿವಾದ, ವಿಚಾರಣೆ, ಇನ್ವೆಸ್ಟಿಗೇಷನ್ ಇದೆಲ್ಲದರ ಮಧ್ಯೆನೇ ನಿಖಿತಾ ಸಾವಿಗೆ ನ್ಯಾಯ ಸಿಗುತ್ತೆ, ನಿಖಿತಾ ಫ್ಯಾಮಿಲಿಗೆ ನ್ಯಾಯ ಸಿಗುತ್ತೆ. ಅದೇನೆಂದ್ರೆ ಮಾರ್ಚ್ 24, 2021 ನಿಖಿತಾನ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರೋದು ಟಾಸಿಫ್ ಹಾಗೂ ಅವನಿಗೆ ಸಹಾಯ ಮಾಡಿರೋದು ರೆಹಮಾನ್ ಅಂತ ಕನ್ಫರ್ಮ್ ಆಗುತ್ತೆ. ಮಾರ್ಚ್ 26, 2021 ಟಾಸಿಫ್ ಕೊಲೆ ಮಾಡಿರೋದು ಕನ್ಫರ್ಮ್ ಆಗಿರೋ ಕಾರಣ ಆತನಿಗೆ ಜೀವಾವಧಿ ಶಿಕ್ಷೆನ ಕೊಡುತ್ತೆ. ಇದಕ್ಕೆ ಸಹಾಯ ಮಾಡಿದ ಆತನ ಫ್ರೆಂಡ್ ರೆಹಮಾನ್ಗೂ ಕೂಡ ಜೀವಾವಧಿ ಶಿಕ್ಷೆನ ಕೊಡ್ತಾರೆ. ಇದೆಲ್ಲದರ ಮಧ್ಯೆ ಪೊಲೀಸರು ಒಂದು ವಿಚಾರಣೆಯನ್ನ ಹೊರಗಾಕ್ತಾರೆ. ಅದೇನಂದ್ರೆ ಟಾಸಿಫ್ ನಿಖಿತಾನ ಬೈ ಮಿಸ್ ಆಗಿ ಕೊಲೆ ಮಾಡಿಲ್ಲ, ಅವನು ಕೊಲೆ ಪ್ಲಾನ್ ಮಾಡಿಕೊಂಡೇ ಅಲ್ಲಿಗೆ ಬಂದಿದ್ದಾನೆ. ಆಕೆನ ಕಿಡ್ನಾಪ್ ಮಾಡಿ ಆಕೆಗೆ ಅವಮಾನ ಮಾಡಿ ಬಿಟ್ಬಿಡ್ಬೇಕು ಅನ್ನೋ ಉದ್ದೇಶ ಅವನಿಗಿರ್ಲಿಲ್ಲ. ಇವತ್ತು ಆಕೆನ ಕೊಲೆ ಮಾಡಲೇಬೇಕು ಎಂಬ ಉದ್ದೇಶದಿಂದನೇ ಬಂದಿದ್ದ. ಯಾಕಂದ್ರೆ ಟಾಸಿಫ್ ಯೂಸ್ ಮಾಡಿದ್ದ ಗನ್ನಲ್ಲಿ ಇದ್ದಿದ್ದು ಒಂದೇ ಬುಲೆಟ್. ಆತ ಆಕೆನ ಕೊಲೆ ಮಾಡಬೇಕು ಎಂಬ ಉದ್ದೇಶದಿಂದನೇ ಗನ್ ಫೈರ್ ಮಾಡಿದ್ದಾನೆ. ಆತ ಆಕೆನ ಕೊಲೆ ಮಾಡಬೇಕು ಎಂಬ ಉದ್ದೇಶದಿಂದನೇ ನಿಖಿತಾ ಎದೆಗೆ ಗನ್ ಫೈರ್ ಮಾಡಿದ್ದಾನೆ. ಆದರೆ ಜಗಳದಲ್ಲಿ ಬೈ ಮಿಸ್ ಆಗಿ ಆ ಬುಲೆಟ್ ಅವಳ ಕುತ್ತಿಗೆಗೆ ಹೋಗಿದೆ. ಹಾಗಾಗಿ ನಿಖಿತಾ ಪ್ರಾಣ ಬಿಟ್ಟಿದ್ದಾಳೆ. ನಿಖಿತಾನ ಉದ್ದೇಶಪೂರ್ವಕವಾಗಿ ಅವನು ಕೊಲೆ ಮಾಡಿರೋದು ಅಂತ ಪೊಲೀಸರು ಹೇಳ್ತಾರೆ. ಅದೇನೇ ಆಗಲಿ, ಆವತ್ತು ನಿಖಿತಾನ ಕಿಡ್ನಾಪ್ ಮಾಡೋಕ್ಕಾಗ್ಲಿ ಅಥವಾ ಕೊಲೆ ಮಾಡೋಕ್ಕಾಗ್ಲಿ ಟಾಸಿಫ್ ಆಯ್ಕೆ ಮಾಡ್ಕೊಂಡಿದ್ದ ಜಾಗ ನಿರ್ಜನ ಪ್ರದೇಶ ಅಂತೂ ಅಲ್ಲ, ಯಾವುದೋ ಜನಗಳೇ ಇಲ್ಲದೆ ಇರುವ ಕಾಡಿನಲ್ಲಂತೂ ಅಲ್ವೇ ಅಲ್ಲ. ಬಿಕಾಸ್ ಅವನು ಆಯ್ಕೆ ಮಾಡ್ಕೊಂಡಿದ್ದು ನಡು ರೋಡಲ್ಲೇ, ಸಾರ್ವಜನಿಕರು ಓಡಾಡ್ತಿರುವಂತಹ ರೋಡಲ್ಲೇನೆ. ಅಷ್ಟು ದೊಡ್ಡ ಕಾಲೇಜ್ ಮುಂದೆ ಅವಳನ್ನು ಕಿಡ್ನಾಪ್ ಮಾಡೋಕ್ಕೆ ಅಥವಾ ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಾಗಲೇ ಜನಗಳು ಅವಳಿಗೆ ಸಹಾಯ ಮಾಡೋಕ್ಕೆ ಬಂದಿದ್ರೆ ಬಹುಶಃ ನಿಖಿತಾ ಇಲ್ಲಿವರೆಗೂ ಜೀವಂತವಾಗಿರ್ತಿದ್ಲೋ
ಏನೋ, ಆದರೆ ಗೊಂಬೆ ಆಟ ಥರ ಅಲ್ಲಿದ್ದಂತಹ ಪ್ರತಿಯೊಬ್ಬ ಜನರು ನೋಡ್ತಾನೆ ಇದ್ರು ಹೊರತು ಯಾರು ಕೂಡ ನಿಖಿತಾಗೆ ಬಂದು ಸಹಾಯ ಮಾಡಲೇ ಇಲ್ಲ. ಈ ಕಡೆ ಇದೊಂದು ತುಂಬ ಬೇಜಾರಾಗುತ್ತೆ. ಆವತ್ತು ನಿಖಿತಾಗೆ ಯಾರಾದರೂ ಸಹಾಯ ಮಾಡಬೇಕಿತ್ತು, ಮಾಡದೇ ಇದ್ದಿದ್ದೇ ದೊಡ್ಡ ತಪ್ಪು. ಇನ್ನೊಂದು ವಿಷಯ ನೋಡೋದಾದ್ರೆ, ನಿಖಿತನ ಲವ್ ಮಾಡಿದ್ದು ಒಬ್ಬ ಮುಸ್ಲಿಂ ಹುಡುಗ, ನಿಖಿತಾ ಒಬ್ಬ ಹಿಂದೂ ಹುಡುಗಿ. ಅವನಿಗೆ ಅವಳ ಮೇಲೆ ನಿಜವಾದ ಪ್ರೀತಿ ಇದ್ರೆ ಅವನು ಯಾಕೆ ಜಾತಿ ಬದಲಾಯಿಸ್ಕೊ ಅಂತ ಹೇಳಬೇಕಿತ್ತು? ಸ್ವಲ್ಪ ಕನ್ಫ್ಯೂಷನ್ ಆಗುತ್ತಲ್ವಾ? ಯಾಕಂದರೆ ಜಾತಿ ಬದಲಾಯಿಸಿ ಮದುವೆ ಆಗೋಕ್ಕೆ ನನಗಿಷ್ಟ ಇಲ್ಲ ಅಂತ ನಿಖಿತಾ ಹೇಳಿರ್ತಾಳೆ. ಜಾತಿ ಬದಲಾಯಿಸ್ಕೊಂಡು ನೀನು ಮದುವೆ ಆಗಲೇಬೇಕು ಅಂತ ಟಾಸಿಫ್ ಅವಳಿಗೆ ಆಲ್ರೆಡಿ ಟಾರ್ಚರ್ ಮಾಡಿರ್ತಾನೆ. ಇವರಿಬ್ಬರ ಮಧ್ಯೆ ಜಗಳ ಆಗಿ ಕೊನೆಗೆ ಜಗಳ ಸಾವಿನ ಅಂತ್ಯವನ್ನ ಕಾಣುತ್ತೆ. ಇಲ್ಲಿ ಯಾರ ತಪ್ಪು? ನಿಖಿತಾದ ಅಥವಾ ಟಾಸಿಫ್ದ? ಇಲ್ಲ, ಟಾಸಿಫ್ ಈ ಥರ ಕೆಲಸ ಮಾಡ್ತಿದ್ರು ಅವನಿಗೆ ಸಹಾಯ ಮಾಡಿದ ಪ್ಯಾರೆಂಟ್ಸ್ಗಳ. ಯಾರೇ ಏನೇ ಮಾಡಿದ್ರು ಈಗ ಕಳ್ಕೊಂಡಿದ್ದಂತೂ ನಿಖಿತಾ ಫ್ಯಾಮಿಲಿ ಮೆಂಬರ್ಸ್. 20 ವರ್ಷದ ತಮ್ಮ ಮುದ್ದಾದ ಮಗಳನ್ನ ಕಳ್ಕೊಂಡು ಬರೀ ಕೈಯಲ್ಲಿ ಕೂತಿದ್ದಾರೆ ನಿಖಿತಾ ಫ್ಯಾಮಿಲಿ ಮೆಂಬರ್ಸ್. ನಿಜಕ್ಕೂ ಇದೊಂದು ವಿಚಿತ್ರವಾದ ಘಟನೆ ಆದರೂ ನಂಬಲೇಬೇಕಾದ ಸತ್ಯದ ಕತೆ. ಯಾಕಂದರೆ ಈ ರೀತಿ ಲವ್ ಜಿಯಾದ್, ಮುಸ್ಲಿಂ ಹಿಂದೂ ಹುಡುಗಿನ ಕೊಲೆ ಮಾಡೋದು ತುಂಬ ವಿಚಾರಗಳನ್ನ ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಹಾಗಾಗಿ ಹೆಣ್ಮಕ್ಳು ಯಾವಾಗಲೂ ಸೇಫ್ ಆಗಿರಬೇಕು ಅಂತ ಹೇಳ್ತೀನಿ. ಇದು ಇವತ್ತಿನ ನೈಜಕತೆ. ಮತ್ತೆ ಇನ್ನೊಂದು ನೈಜಕತೆ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಸೇಫ್ ಆಗಿರಿ. ಶತ್ರುಗಳು ಹಿತಶತ್ರುಗಳು ನಮ್ಮ ಪಕ್ಕನೇ ಇರ್ತಾರೆ.